ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ನನ್ನ ತಂಗಿ ಮನೆಗೆ ಹೊರಟಿದ್ವಿ. ಏನಕ್ಕಪ್ಪ ಅಂದರೆ ನನ್ನ ತಂಗಿ ಮಗನಿಗೆ ಇವತ್ತಿಗೆ 11 ಮಂತ್ಸ್ ಆಗುತ್ತೆ. ಸೊ ಹಾಗಾಗಿ ಅವನಿಗೆ ಮುಡಿ ಕೊಡೋ ಶಾಸ್ತ್ರನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅವ್ರವ್ರಿಗೆ ಹೋಗ್ತಾ ಅಂದಿವೆ. ಅವ್ರಿಗೆ ಮಗುದು ಮುಡಿ ಕೊಡೋ ಶಾಸ್ತ್ರ ಮುಗಿದ ಮೇಲೆ ಹೊಸ ಬಟ್ಟೆ ಹಾಕಬೇಕಾಗತ್ತೆ. ಹಾಗಾಗಿ ಅವಳು ಮರ್ತೋಗಿತ್ತು. ಅವಳು ಬಟ್ಟೆ ಯಾವುದು ತೊಗೊಂಡು ಬಂದಿರಲಿಲ್ಲ ಹೊಸದು. ಅದಕ್ಕೋಸ್ಕರ ನಾವು ಪಕ್ಕದೂರಲ್ಲೇ ಒಂದು ಜೊತೆ ಅವ್ನಿಗೆ ಬಟ್ಟೆ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ಅವಳು ಬಟ್ಟೆ ಅಂಗಡಿಲೋ ಚೌಕಾಸಿ ಬಿಡಲ್ಲ. ಯಾವ ರೀತಿ ಚೌಕಾಸಿ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಮಾಡು ಚೌಕಾಸಿ. ಮುಡಿ ಕೊಡೋಕ್ಕೂ ಮುಂಚೆ ನೋಡಿ ಹೀಗೆ ಕಾಣ್ತಾ ಇದ್ದ. ಮುಡಿ ಕೊಟ್ಮೇಲೆ ಹೇಗೆ ಕಾಣ್ತಾನೆ ಅಂತ ಆಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೋಗ್ತಾ ದಾರಿಯಲ್ಲಿ ಒಂದು ಅರ್ಧ ದಾರಿ ಹೋಗ್ತಿದ್ದಂಗೆ ಅಪ್ಪ ಯಾಕೋ ನಿದ್ದೆ ಬರ್ತಿದೆ ಅಂತ ಅಂದರು. ಅಲ್ಲೇ ಸೈಡಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಒಂದು 5 ಮಿನಿಟ್ಸ್ ಮಲ್ಕೊತೀನಿ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು. ಇವ್ನು ನೋಡಿ, ಅವ್ನಿಗೆ ಬೋರ್ ಆಗಿಬಿಟ್ಟು ಕಾರ್ ನಿಲ್ಸಿದ್ರಲ್ವ, ಚಪ್ಪಲೆಲ್ಲ ಬಿಚ್ಕೊಂಡು ಆಟ ಆಡ್ತಿದ್ದ. ಇನ್ನು ಪ್ರಗತಿ ಮಗ ಅಂತೂ ಅವ್ನಿಗೊಂದು ಅಭ್ಯಾಸ ಇದೆ. ಯಾರೇ ಅವನು ಎತ್ಕೊಂಡ್ರು ಅವ್ರ ಕೂದಲನ್ನ ಹಿಡ್ಕೊಂಡು ಎಳೆಯೋದೊಂದು ಅಭ್ಯಾಸ ಇದೆ ಅವನಿಗೆ. ನನ್ನ ಕೂದಲನ್ನ ಎಳ್ಕೊಂಡು ಹಿಂಸೆ ಮಾಡ್ತಿದ್ದ. ಅಲ್ಲಿಂದ ನೆಕ್ಸ್ಟು ನನ್ನ ತಂಗಿ ಮನೆಗೆ ಹೋದ್ವಿ. ಇದು ಗೆಂಡೆಹಳ್ಳಿ ಅಂತ. ನಾವಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಅವ್ರ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ದರು. ನನ್ನ ಮಗ ನೋಡಿ ನನ್ನ ತಂಗಿ ಮಾವನ ಜೊತೆ ಫುಲ್ ಆಟ ಆಡ್ಕೊಂಡು ಬರ್ತಾಯಿದ್ದಾನೆ. ನೆಕ್ಸ್ಟು ಅತ್ತೆ ನಮಗೆಲ್ಲರಿಗೂ ಕಾಫಿ ತೊಗೊಂಡು ಬಂದರು. ಕಾಫಿ ಕುಡಿದು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಇದಿರೋದು ಗೆಂಡೆಹಳ್ಳಿಯಿಂದ ಜಸ್ಟ್ ಒಂದು 500 ಮೀಟರ್ಸಲ್ಲೇನೋ ಇದೆ ಅಷ್ಟೇ, ಬಿರನ್ಗೋಡು ಅಂತ. ಇದು ಅವ್ರ ಮನೆ ದೇವರು. ಇದು ಶಿವನ ದೇವಸ್ಥಾನ. ಇದು ಆ್ಯಕ್ಚುಲಿ ನಮ್ಮೂರಿಂದ ಜಸ್ಟ್ ಒಂದು 25 ಕಿಲೋಮೀಟರ್ಸ್ ದೂರದಲ್ಲಿ ಬರುತ್ತೆ ಅಷ್ಟೇ. ನಿನ್ನ ಮಗನ ಮುಡಿ ಇಲ್ಲಿ ನೋಡಿಲ್ಲಿ, ಇವಾಗಿಗೂ ಆಮೇಲಿಗೂ ಏನೋ ಡಿಫ್ರೆನ್ಸ್ ಕಾಣಿಸುತ್ತೆ ನನಗೆ. ಏನಿಲ್ಲ, ಕೂದಲೇ ಕಮ್ಮಿ. ಮೊದಲೇ ಇರೋದು 3 ಕೂದಲು, ಡಿಫ್ರೆನ್ಸ್ ಏನಿಲ್ಲ. ಹಾಯ್ ಹಾಯ್, ಕೂದಲೆಲ್ಲ ಹೋಗುತ್ತೆ ಇವಾಗ. ಇರೋ 3 ಕೂದಲು ಇರಲ್ಲ ಇನ್ನು. ನಿಂಗೆ ಆಮೇಲೆ ದೊಡ್ಡದು ತೆಕ್ಕೊಡ್ತೀನಿ. ಯಾಕೋ ಸಿಟ್ಟಾಕೋ? ಯಾಕೆ ಕೊಡು, ಬೇಡವಾ? ಕೊಡು. ತಮ್ಮಂಗೆ ಕೊಟ್ರು ಅಂತ ಅವನಿಗೆ ಹೊಟ್ಟೆ ಇವನಿಗೆ ಕೊಡ್ಬಾರ್ದಿತ್ತಾ? ಇಸ್ಕೊಂಡ್ ತಿನ್ನೆ ಹಂಗಾದ್ರೆ, ಬೇಡ ಅಂತ ಅವನಿಗೆ. ಹೆಂಗಿದ್ದ ಹೆಂಗಾದ? ಅಯ್ಯಯ್ಯೋ, ಏನೇ ಡಿಫ್ರೆನ್ಸ್ ಏನೇ ಕಾಣ್ತಾ ಇದೆ? ಒಂದೇ ತರನೇ ಕಾಣ್ತಿದ್ದಾನೆ. ಏನದು? ಯಾರು ಇಡ್ಸಿದ್ದು? ಚಿಕ್ಕಿ ಇಡ್ಸಿದ್ದ? ಅಯ್ಯಯ್ಯೋ, ಅಷ್ಟು ದೊಡ್ಡ? ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಗತಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ತಮ್ಮ ಏನು ಮಾಡ್ತೀಯಾನೆ? ತಮ್ಮ ಜೋಜೋ ಮಾಡ್ತೀಯಾನ? ಏನು ಮಾಡ್ತಾ ಇದ್ದೀರಾ? ಸಾಂಬಾರ್ ಮಾಡ್ತೀವಿ. ಹೌದಾ? ಚಿಕನ್ ಸಾರು ಅದು ಚಿಕನ್ ಫ್ರೈ ಯಾರು ಮಾಡ್ತಾರದು? ಇದು ಚಿಕನ್ ಫ್ರೈ, ಇದು ಚಿಕನ್ ಅಲ್ಲ, ಯಾರು ಮಾಡ್ತಾರೆ? ಚಿಕನ್ ಫ್ರೈ, ಚಿಕನ್ ಸಾಂಬಾರ್. ನೀನ್ ಫ್ರೈ ಮಾಡ್ತಾರದಾ? ಎಲ್ಲ
ಯಾವತ್ತಾರು ಮಾಡ್ಸಿದೀರ ಅಂತ ಹೇಳಿದ್ರ? ಅಲ್ಲ, ಅಡ್ಗೆ ಮಾಡ್ತಾಳೆ ಅವಳು. ಎಂತ ಎಂತ ಪಾಪದ ಅತ್ತೆ ಸಿಕ್ಕಿದಾರೆ ಅಂತ ಕೊಬ್ಬೋಗ್ಬಿಟ್ಟಿದ್ದಾಳೆ. ಏನು ಮಾಡ್ಸಲ್ಲ ತಾನೇ, ಅಡ್ಗೆ ಎಲ್ಲ ನೀವೇ ಮಾಡ್ತೀರಂತೆ. ಎಷ್ಟು ಗೊತ್ತಾ ನಾನೇನು ಕೆಲಸ ಬಿಟ್ಟು ಒಳಗಡೆ ಕೆಲಸ ನಾನೇನು ಬಿಟ್ಟಿದ್ರಪ್ಪ ಅಂದ್ರೆ ಅಯ್ಯೋ ಸಾಕತ್ತ ಕಣಮ್ಮ ಅದೇನು ಬೇಡ ಅದು ಮಾಡ್ತಲೇ ಇರ್ಬೇಕಂತ. ಅವಳು ಏನ್ ಗೊತ್ತಾ, ಫಾಸ್ಟ್ ಆಗಿ ಅಲ್ಲೇ ಕೊಳೆ ಹೋಗಿರಲ್ಲ, ಏನಿರಲ್ಲ, ಉಚ್ಕ ಬರ್ತಾಳಲ್ಲ. ಏನು ನಾನು ಚಿಕನ್ ಫ್ರೈ ಮಾಡ್ತೇನೆ ನೋಡಿ, ನಾನೇ ಮಾಡ್ತಾ ಇರೋದು. ಬಿಟ್ಟು ಬೇಕಾ? ಊಟ ತಿನ್ನು. ಅಯ್ಯೋ ತಿಂತಾ ಇಲ್ಲ. ಊಟ ಮಾಡು ತಮ್ಮ ಅನ್ನು. ಹಿಟ್ಟು ಬೇಕಾ? ಹಿಟ್ಟು ಬೇಕು, ಹೆದರ್ಸು. ಇದು ಬೇಗ ಊಟ ಮಾಡು ಅವನು. ಹೋಗೋಣ. ನಾನಿಲ್ಲೇ ಇರ್ತೀನಿ, ನಾನಿಲ್ಲೇ ಉಳಿತೀನಿ ಇವತ್ತು. ನನ್ನ ತಂಗಿ ಮನೆಯಿಂದ ಹೊರಟು ಬರ್ತಾ ಇರಬೇಕಾದ್ರೆ ಅಮ್ಮ ಫೋನ್ ಮಾಡಿದ್ರು. ಅಲ್ಲೇ ಆನ್ ದಿ ವೇ ನೀವು ಹಾಗೇನೆ ತರಕಾರಿ ಕೂಡ ತೊಗೊಂಡು ಬನ್ನಿ ಸ್ವಲ್ಪ ಅಂತ. ಅದಕ್ಕೋಸ್ಕರ ಸಂತೆಗೆ ಹೋದ್ವಿ. ನಮ್ಮ ಪಕ್ಕದೂರಲ್ಲೇ ಸಂತೆ ನಡೀತಾ ಇತ್ತು. ಅಲ್ಲಿ ಹೋದ್ರೆ ನೋಡಿ, ಅಲ್ಲಿ ಹಣ್ಣಿನ ಅಂಗಡಿಯವ್ರ ಹತ್ರ ಅಲ್ಲೂ ಇವಳು ಚೌಕಾಸಿ ಬಿಡ್ತಾ ಇಲ್ಲ. ಚೌಕಾಸಿ ರಾಣಿ. We are in Sante market. ಚೌಕಾಸಿ ಎಲ್ಲ ಮಾಡಿಕೊಂಡು ಹಾಗೆ ಒಂದಷ್ಟು ಫ್ರೂಟ್ಸ್ ತೊಗೊಂಡು ಹಾಗೆ ಒಂದು ರೌಂಡ್ ನಮ್ಮೂರು ಸಂತೆನ ನೋಡೋಣ ಅಂತ ಸಂತೆ ನೋಡ್ತಾ ಬರ್ತಾ ಇದ್ದೀವಿ. ನೀವು ಕೂಡ ನೋಡ್ಕೊಂಡು ಬನ್ನಿ. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.